ಕೃತಿಗಳನ್ನು ಕುರಿತು ಮಾತನಾಡಿದ ಪ್ರೊಫೆಸರ್ ರಮೇಶ್ ಚಂದ್ರ ಅವರೇ, ಪ್ರೊಫೆಸರ್ ಮಂಜುಳಾ ಮೇಡಮ್ ಅವರೇ, ಹಾಗೂ ಪ್ರಕಾಶ್ ಕೆರೆ ಮತ್ತು ಪ್ರೊಫೆಸರ್ ಡಾಕ್ಟರ್ ಎಸ್ ಬಿ ಉಮೇಶ್ ಅವರೇ, ಹಾಗೂ ಡಾಕ್ಟರ್ ರಾಮಲಿಂಗಪ್ಪ ಸರ್ ಅವರೇ ಮತ್ತು ಪ್ರೊಫೆಸರ್ ಶ್ರೀಮತಿ ಪ್ರಸಾದ್ ಮೇಡಮ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ. ಪ್ರೊಫೆಸರ್ ಪ್ರಸಾದ್ ಸ್ವಾಮಿ ಅವರು ನನಗೆ ಮುಖತಃ ಪರಿಚಯ ಒಂದು 3 ವರ್ಷಗಳಿಂದ, ಆದರೆ ಅವರ ಕೃತಿಗಳ ಮೂಲಕ ನನಗೆ ಸುಮಾರು ಒಂದು 10-11 ವರ್ಷದಿಂದ ಪರಿಚಯ. ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಕನ್ನಡ ಸಾಹಿತ್ಯದ ಸಂಶೋಧಕನಾಗಿ, ಆನಂತರ ಅಧ್ಯಾಪಕನಾಗಿ ಸಾಹಿತ್ಯ ಕೃತಿಗಳನ್ನು ಓದ್ಕೊಳ್ತಾ ಇರುವ ಸಂದರ್ಭಗಳಲ್ಲಿ ಯಾವಾಗಲೂ ನಾವು ಹೊಸ ಕೃತಿಗಳನ್ನು ಅಥವಾ ನಮಗೆ ಹೊಸ ಹೊಳಹುಗಳನ್ನು ನೀಡಬಲ್ಲಂತಹ ಒಳ್ಳೆ ಕೃತಿಗಳ ಶೋಧನೆಯಲ್ಲಿ ಸಹಜವಾಗಿ ನಾವು ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರ್ತೀವಿ. ಹೀಗೆ ನಾನು PhD ಮಾಡುವ ಒಂದು 7-8 ವರ್ಷಗಳ ಹಿಂದೆ ನನ್ನ ಕಾವ್ಯದ ಕುರಿತು ನಾನು ಸಂಶೋಧನೆಗೆ ಹುಡುಕ್ತಿರುವಾಗ ಅಕಸ್ಮಾತಾಗಿ ಒಂದು ಕಥಾ ಸಾಹಿತ್ಯದ ಕುರಿತಾದಂಥ ಒಂದು PhD ನನ್ನ ಕಣ್ಣಿಗೆ ಬಿತ್ತು. ಅದು ಪ್ರೊಫೆಸರ್ ಪ್ರಸಾದ್ ಸ್ವಾಮಿ ಅವರು ಬರ್ತಿತ್ತು. ಆಗ ಅವರು KR ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆನಂತರ ಆ ಕೃತಿಯನ್ನು ಓದ್ತಾ ನನ್ನ ಸಂಶೋಧನೆ ಕ್ಷೇತ್ರ ಕಾವ್ಯ, ಆದರೆ ಓದ್ತಿದ್ದು ಕಾವ್ಯ ಕತೆ. ಯಾಕೆಂದ್ರೆ ನವೋದಯ ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೀ ಕಾವ್ಯ ಓದ್ಕೊಂಡ್ರೆ ಸಾಕಾಗ್ತಿರ್ಲಿಲ್ಲ. ನನಗೆ ನವೋದಯ ಸಾಹಿತ್ಯದ ಕಥೆಯಲ್ಲಿ ಏನು ಬಂದಿದೆ ಅದರ ಮಹತ್ವದ ಅಗತ್ಯ ಇತ್ತು. ಆ ಕೃತಿಗಳನ್ನು ಓದ್ತಾ ಹೋದಂತೆ ಇವರ ಇನ್ನಿತರ ಕೃತಿಗಳನ್ನು ಓದಲಿಕ್ಕೆ ಶುರು ಮಾಡಿದೆ. ಎಷ್ಟು ಬರದೇ ಅಂತಂದ್ರೆ ಬಹಳಷ್ಟು ಆಶ್ಚರ್ಯಪಟ್ಟೆ. ಇವತ್ತು ತಮಗೆ ಗೊತ್ತಿದೆ, ಈಗ ಯಾವುದೆಲ್ಲ ಕನ್ನಡದ ಕಾರ್ಯಕ್ರಮ ನಡೆಯುವಾಗ ಎಲ್ಲರೂ ಹೇಳುವಂಥ ಒಂದು ಮಾತೇನೆಂದ್ರೆ ಕನ್ನಡ ಸಾಹಿತ್ಯ ಆತಂಕದಲ್ಲಿದೆ, ತಲ್ಲಣಗಳ ನಡುವೆ ನಾವು ಸಾಹಿತ್ಯವನ್ನು ಓದ್ತಾ ಇದ್ದೇವೆ, ಬರೀತಾ ಇದ್ದೇವೆ ಅನ್ನೋ ಅದು ಬಹುಶಃ ಸತ್ಯ ಅಂತ ನನಗೆ ಈಗ ಅನಿಸ್ತಾ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಯಾಗಿದ್ದಾಗ ನಾನು ನನ್ನಷ್ಟಕ್ಕೆ ಓದ್ಕೊಳ್ತಾ ಇದ್ದೆ, ಬೇರೆಯವ್ರ ಬಗ್ಗೆ ನಾನು ಗಮನಿಸ್ತಿರಲಿಲ್ಲ. ಸಂಶೋಧಕನಾಗಿದ್ದಾಗ ನನ್ನ ಬರವಣಿಗೆಗಾಗಿ ಓದ್ತಾ ಇದ್ದೆ, ಅವಾಗಲೂ ಕೂಡ ನಾನು ಬೇರೆಯವರ ಓದು ಮತ್ತು ಬರಹದ ಬಗ್ಗೆ ಗಮನಿಸ್ತಿರಲಿಲ್ಲ. ಆದರೆ ಒಬ್ಬ ಕನ್ನಡದ ಪ್ರೊಫೆಸರ್ ಆಗಿ ಬಂದ ನಂತರ ನಾವು ಮಕ್ಕಳ ಆಸಕ್ತಿ ಹೇಗಿದೆ ಓದಿನಲ್ಲಿ ಅಂತ ತಿಳಿಯುವ ಕಾರಣಕ್ಕಾಗಿ ನಿಮಗೆ ಗೊತ್ತಿರುವ ಕನ್ನಡ ಕಾವ್ಯಗಳ ಬಗ್ಗೆ, ಕನ್ನಡ ಕವಿತೆಗಳ ಬಗ್ಗೆ ಒಂದು ಅಸೈನ್ಮೆಂಟ್ ಬರ್ಕೊಂಬನ್ನಿ ಅಂದ್ರೆ ಬಹಳ ಜನ ಕೊಡೋ ಟಾಪಿಕ್ ಯಾವುದು ಅಂದ್ರೆ ಅವ್ರು SLC ನಲ್ಲೋ PUC ನಲ್ಲೋ ಓದಿರುವ, ಅಥವಾ ಅವರಿಗೆ ಪಠ್ಯವಾಗಿರುವ, ಅಥವಾ ಅವ್ರ ಹತ್ರ ನೋಟ್ಸ್ ಇರುವ, ಅಥವಾ ಅವ್ರ ಮೇಷ್ಟ್ರುಗಳಿಗೆ ಹೇಳ್ಕೊಡ್ಬಹುದಾದ ವಿಚಾರಗಳನ್ನ. ಯಾಕೆ ಹೀಗಾಗ್ತಿದೆ ಅಂದ್ರೆ ಹೊಸ ಓದಿನ ಕಡೆಗೆ ನಮ್ಮ ಯುವ ಸಮೂಹ ಬರದೇ ಇರೋದು, ಅಥವಾ ಕನ್ನಡ ಸಾಹಿತ್ಯವನ್ನ ಸಾಹಿತ್ಯಿಕವಾಗಿ ಓದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಸಿಲೆಬಸ್ ಅನ್ನ ಪ್ರಿಸ್ಕ್ರೈಬ್ ಮಾಡಲಾಗಿದೆಯೋ ಅದನ್ನು ಮಾತ್ರ ಓದ್ಕೊಳ್ಳೋದು, ಅಥವಾ ವಿಶ್ವವಿದ್ಯಾಲಯಗಳು ನಿರ್ದಿಷ್ಟ ಸೆಮಿಸ್ಟ್ರಿಗೆ ನಿಗದಿಪಡಿಸಿರುವಂತಹ ಪಠ್ಯಗಳನ್ನು ಓದ್ಕೊಳ್ಳೋದು. ಈ ಹಂತಕ್ಕೆ ಸಾಹಿತ್ಯ ಇವತ್ತು ನಿಂತು ಹೋಗಿದೆ. ಆದರೆ ಇಂತಹ ತವಕಗಳ ನಡುವೆಯೂ ಕೂಡ ಇಷ್ಟು ವರ್ಷಗಳ ಸುದೀರ್ಘವಾದ ಬೋಧನಾ ವೃತ್ತಿ, ಪ್ರೊಫೆಸರ್ ಹಂತದ ಎಲ್ಲ ಡೆಸಿಗ್ನೇಷನ್ಗಳನ್ನು ಪಡೆದ ನಂತರವೂ ಕೂಡ ನಿರಂತರವಾಗಿ ಓದುವ, ನಿರಂತರವಾಗಿ ಬರೆಯುವ ಪ್ರೊಫೆಸರ್ ಪ್ರಸಾದ್ ಸ್ವಾಮಿ ಅವರ ಆ ನಡೆಯೇ ನನಗೆ ಬಹಳ ಆದರ್ಶವಾಗಿ ಕಾಣುತ್ತೆ. ನನ್ನ ಮೇಲಿನ ಅವರ ಪ್ರೀತಿನೋ ಅಥವಾ ಅವ್ರ ಮೇಲಿನ ನನ್ನ ಗೌರವನೋ ಈ ಹೊತ್ತು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ. ಬಹುಶಃ ಇಲ್ಲಿರುವ ಎಲ್ಲರಿಗಿಂತ ವಯಸ್ಸಿನಲ್ಲಿ ಅಥವಾ ಓದಿನ ಅನುಭವದಲ್ಲಿ ನಾನು ಚಿಕ್ಕವ. ಆದರೆ ಅವರ ಕಥಾ ಸಾಹಿತ್ಯದ ಅಧ್ಯಯನ, ಆ ಕೃತಿಯನ್ನು ಕುರಿತು ಮಾತಾಡಬೇಕು ಅಂದಾಗ ನನಗೆ ಮನಸ್ಸು ನಿಜವಾಗ್ಲೂ ತುಂಬಿ ಬರುತ್ತೆ. ಆ ಕಾರಣವಾಗಿ ನಿಂತು ನನ್ನ 2 ಅಂಶಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ರೊಫೆಸರ್ ಪ್ರಸಾದ್ ಸ್ವಾಮಿ ಅವರು ಎಲ್ಲ ಬಗೆಯ ಬರಹಗಳನ್ನು ಕೂಡ ಬರೆದಿದ್ರು. ಕಥಾ ಸಾಹಿತ್ಯದ ಬಗ್ಗೆ ಅವರಿಗೆ ಹೆಚ್ಚಿನ ಹಿಡಿತ ಇದೆ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಕಥಾ ಸಾಹಿತ್ಯದ ಬಗ್ಗೆನೇ ಅವರು PhD ಇದೆ. ನವೋದಯ ಪೂರ್ವದ ನವೋದಯದ ಕಥೆಗಳಾಗ್ಲಿ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಎಲ್ಲ ಕಥೆಗಳನ್ನು ಅವರು ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ, ಸುದೀರ್ಘವಾಗಿ ಓದ್ಕೊಂಡಿದ್ದಾರೆ. ಪ್ರೊಫೆಸರ್ ಮಂಜುಳಾ ಮೇಡಮ್ ಅವರು ಅಂದ್ರೆ ಸೃಜನಶೀಲ ಕಥೆಗಳ ಬಗ್ಗೆ ಮಾತನಾಡ್ತಿರುವಾಗ ಅಲ್ಲಿರುವ ಎಷ್ಟೋ ಅಂಶಗಳನ್ನ ನಾನು ಬೇರೆ ಬೇರೆ ಕಥೆಗಾರರ ಕಥೆಗಳಲ್ಲಿ ಅದನ್ನ ಹುಡುಕ್ತಾ ಇದ್ದೆ ಅಂಶನ. ಯಾಕೆಂದ್ರೆ ಸುದೀರ್ಘವಾಗಿ ಕಥೆಗಳನ್ನು ಓದಿದ್ರಿಂದ ಪ್ರಸಾದ್ ಸ್ವಾಮಿ ಅವರಿಗೆ ತಾವು ಬರೆಯುವಂತಹ ಕಥೆಗಳು ಹೇಗಿರಬೇಕು ಮತ್ತು ಅದರಲ್ಲಿರುವ ತಪ್ಪುಗಳನ್ನು ಹೇಗೆ ತೆಗೆದುಹಾಕೋಬೇಕು ಅಥವಾ ಯಾವುದನ್ನ ಹೊಸದಾಗಿ ಸೇರಿಸಬೇಕು ಅನ್ನೋದು ಗೊತ್ತಿದೆ. ಆ ಕಾರಣವಾಗಿ ನಾನು ಕಥಾ ಸಾಹಿತ್ಯದ ವಿಮರ್ಶೆಯನ್ನು ಓದ್ತಾ ಇದ್ರು ಕೂಡ ನನಗೆ ಆ ಸೃಜನಶೀಲ ಕಥೆಗಳು ನನಗೆ ಹೆಚ್ಚು ಆಪ್ಯಾಯಮಾನ ಅಂತ ಅನಿಸ್ಲಿಕ್ಕೆ ಶುರುವಾಗಿತ್ತು. ಕಥಾ ಸಾಹಿತ್ಯ ಒಂದು ಅಧ್ಯಯನ ಕೃತಿಯ ಆಯ್ಕೆನಲ್ಲಿ ಪ್ರೊಫೆಸರ್ ಪ್ರಸಾದ್ ಸ್ವಾಮಿ ಅವರು 4 ಸಾಲಿನಲ್ಲಿ ತಾವು ಏನನ್ನು ಬರಿತಾ ಇದ್ರಿ, ಯಾತಕ್ಕಾಗಿ ಬರಿತಾ ಇದ್ರಿ, ಇಲ್ಲಿ ಇರೋದೇನು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಕಥೆಗಾರರ ಅಭಿವ್ಯಕ್ತಿ, ಕಥೆಗಳ ವಸ್ತು, ಅದರ ನಿರ್ವಹಣೆ ಹೇಗಾಗಿದೆ, ಅದನ್ನು ಹೇಗೆ ಗ್ರಹಿಸಿಕೊಳ್ಬೇಕು ಮತ್ತು
ಕಥೆಗಳನ್ನು ಓದ್ಕೊಳ್ಳುವಾಗ ಗಮನಿಸಬೇಕಾದಂಥ ಐತಿಹಾಸಿಕ ದೃಷ್ಟಿಕೋನಗಳೇನು, ಸಾಂಸ್ಕೃತಿಕ ವಿಶ್ಲೇಷಣೆಗಳೇನು, ಈ ಎಲ್ಲ ಅಂಶಗಳನ್ನು ನಾನು ದಾಖಲಿಸಿದ್ದೀನಿ, ಈ ಅಂಶಗಳ ಬಗ್ಗೆ ನನ್ನ ಓದಿದೆ ಅಥವಾ ಬರವಣಿಗೆ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಬರೀತಾರೆ. ಕಥೆಗಾರರಿಗೆ ಅಂದ್ರೆ ಒಬ್ಬ ವಿಮರ್ಶಕರಿಗೆ, ಒಬ್ಬ ಸಂಶೋಧಕರಿಗೆ ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದರ ಸ್ಪಷ್ಟ ಅರಿವಿದ್ರೆ ಅದನ್ನು ಓದ್ಕೊಳ್ಳೋರಿಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಇದರಿಂದ ಏನ್ ಪಡಿಬಹುದು ಅಂತ. ನಮ್ಮ ಎದುರಿಗೆ ಕಥೆ ಅಂತ ಬಂದಾಗ ಹಲವಾರು ಕಥೆಗಳಿದಾವೆ, ಹಲವಾರು ವಿಮರ್ಶೆಗಳಿದಾವೆ, ಹಲವಾರು ಸಾಹಿತ್ಯ ಕೃತಿಗಳಿದಾವೆ. ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವ ವಿವೇಚನೆ ಇವತ್ತು ನಮಗೆ ಬೇಕಾಗಿದೆ. ಕಾಲದ ದೃಷ್ಟಿಯಿಂದಲೋ, ಸಮಯದ ದೃಷ್ಟಿಯಿಂದಲೋ ಅಥವಾ ಔದ್ಯೋಗಿಕ ಕಾರಣಗಳಿಗಾಗಿಯೋ ನಮ್ಮ ಓದಿನ ಪ್ರಮಾಣವನ್ನು ಕುಂಠಿತ ಆಗ್ತಾ ಇದೆ. ಕೆಲಸ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಓದದೇ ಇರೋದು ಒಂದ್ ಕಡೆ ಆದ್ರೆ, ಕೆಲಸ ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ಓದದೇ ಇರೋದು ಇನ್ನೊಂದ್ ಕಡೆ. ಇಂಥ ಜಟಿಲವಾದ ಪರಿಸ್ಥಿತಿ ಒಳಗೆ ನಾವು ಸಾಹಿತ್ಯ ಕೃತಿಗಳನ್ನು ಓದ್ತಾ ಇರುವಂತ ಸಂದರ್ಭದಲ್ಲಿ ಇದೆ. ನಾವು ಕಥೆಗಳನ್ನು ಓದ್ಕೊಳ್ಳುವಾಗ ನವೋದಯ ಪೂರ್ವ ಕಥೆಗಳು, ನವೋದಯ ಕಥೆಗಳು, ಈ ಎಲ್ಲ ಕಥೆಗಳಿದಾವಲ್ಲ, ಎಲ್ಲ ಪ್ರಸಿದ್ಧವಾದ ಕಥೆಗಳ ಬಗ್ಗೆನೇ ಈ ಕೃತಿಯಲ್ಲಿ ಒಂದು ಒಳ್ಳೆ ವಿಮರ್ಶೆ ಇದೆ. ಹಾಗೆ ಲೆಕ್ಕ ಹಾಕಿದ್ರೆ ಇದೊಂದು ವಿಮರ್ಶೆನ ಅಥವಾ ಸಂಶೋಧನೆ ಅಂತಂದ್ರೆ ಇದು ಬರೀ ಅಧ್ಯಯನವಾಗಿ ಉಳಿದಿಲ್ಲ, ಇದೊಂದು ವಸ್ತುನಿಷ್ಠ ವಿಮರ್ಶೆಯಾಗಿ ಈ ಕೃತಿ ನಮಗೆ ಕಂಡು ಬರುತ್ತೆ. ಕೆಲವು ಕಥೆಗಳನ್ನು ಕುರಿತು ನಾನು ಮಾತಾಡೋದಾದ್ರೆ, ಆನಂದರು ಬರೆದಂತಹ ರಾಧೆಯ ಕ್ಷಮೆ ನಾವೆಲ್ಲ ಓದ್ಕೊಂಡಿದ್ದೀವಿ. ಆ ಕಥೆಯನ್ನು, ಕಥೆಯ ವಸ್ತು ತಮಗೆ ಗೊತ್ತಿದೆ. ಪತಿ ಒಬ್ಬ ಚಿತ್ರಗಾರ ಆ ದಿನ ರಾಧೆಯ ಕ್ಷಮೆ ಅನ್ನುವ ವಸ್ತುವನ್ನು ಇಟ್ಕೊಂಡು ಒಂದು ಚಿತ್ರ ಬರೀಬೇಕಾಗಿದೆ. ಹೆಂಡತಿಗೆ ಹೇಳಿದಾನೆ ಯಾವುದೇ ಕಾರಣಕ್ಕೆ ತೊಂದರೆ ಕೊಡ್ಬೇಡ, ನಾನು ಈ ಚಿತ್ರ ಮುಗಿಸ್ಬೇಕು ಅಂತ. ಆ ಸಂದರ್ಭದಲ್ಲಿ ಆಗುವಂತ ಒಂದು ಮಗು ಅಳ್ತಿರುತ್ತೆ. ಅದಕ್ಕೆ ಮಗುವನ್ನ ಕೊಠಡಿ ಕರ್ಕೊಂಡ್ ಬರ್ತಾರೆ. ಮಿಸ್ ಆಗಿ ಕೈ ತಗಲಿದ್ರಿಂದಾಗಿ ಚಿತ್ರ, ಅರ್ಧ ಬರೆದಿರುವಂತ ಚಿತ್ರ ಹಾಳಾಗುತ್ತೆ, ಬಣ್ಣ ಬೀಳಾಗಿ. ತಕ್ಷಣ ಅಲ್ಲಿಯ ಚಿತ್ರಕಾರ ಕೋಪಗೊಂಡು ಏನ್ ಮಾಡ್ತಾನೆ, ನಾನು ಸತ್ತೆ, ನನ್ನ ಶ್ರಾದ್ದ ಮಾಡು